ಹೊಸ ನಾವೆಲ್ಲಿ ಬಂದಿದ್ದೀವಿ? ಆನೆ ಯಾಕೆ ಬಂದಿದೆ ಮೈಸೂರಿಗೆ? ದಸರಾ ಮಾಡಕ್ ಬಂದಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ. ಎಲ್ಲರೂ ಕಾಯ್ತಾ ಇದ್ದೀವಿ. ದಸರಾ 9 ನವರಾತ್ರಿ ದಿನ ಯಾವಾಗ ಶುರುವಾಗುತ್ತೆ? ಯಾಕಂದ್ರೆ ಎಲ್ಲಾ ಕಡೆ ಮೈಸೂರಲ್ಲಿ ಸಂಭ್ರಮ ಮನೆ ಮಾಡಿರುತ್ತೆ. ಇನ್ನೇನು ದೀಪಾಲಂಕಾರಗಳು ಕೂಡ ಶುರುವಾಗುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ರೆಡಿ ಆಗ್ತಾ ಇದೆ. ಈಗ ಸದ್ಯಕ್ಕೆ ನಾವು ಬಂದಿರೋದು ಮೈಸೂರಿನಲ್ಲಿ. ನಮ್ಮ ಗಜಪಡೆಗಳು ತಾಲೀಮ್ ನಡೆಸ್ತಾ ಇದೆ. ಸೊ ಆಲ್ರೆಡಿ ತಾಲೀಮ್ ಶುರುವಾಗಿದೆ. ಈಗ ಆನೆ ಬರೋದನ್ನ ನಾವು ಕಾಯ್ತಾ ಇದ್ದೀವಿ. ಸೊ ನಮ್ಮ ಜೊತೆ ನೀವು ನಮ್ಮ ಮೈಸೂರು ಗಜಪಡೆಯನ್ನ ನೋಡಿ ಹೇಗ್ ನಡೀತಾ ಇದೆ ತಾಲೀಮು ಅಂತ. ಹಾಗೆ ನೋಡ್ತಿದ್ದ ಹಾಗೇ 1 ರಿಂದ 2 ನಿಮಿಷ ಅಲ್ಲೇ ನಿಂತ್ಬಿಡ್ತು ಆನೆ. ಎಷ್ಟು ಹತ್ತಿರದಿಂದ ನೋಡ್ತಾ ಇದ್ವಿ ಅಂತಂದರೆ ಅದು ಏನೋ ಒಂಥರ ಖುಷಿ. ನನ್ನ ಮಗಳಂತೂ ತುಂಬ ಹತ್ತಿರದಿಂದ ಆನೆ ನೋಡಿ ಇವತ್ತೆಲ್ಲ ಮೋಸ್ಟ್ಲಿ ಫುಲ್ ಅದೇ ಗುಂಗಲ್ಲಿರೋದಂತೂ ಗ್ಯಾರಂಟಿ. ಯಾಕಂದರೆ ಅಷ್ಟು ಹತ್ತಿರದಲ್ಲಿ ನಿಂತಿತ್ತು. ಮತ್ತು ಒಂದೇ ಒಂದು ರಿಕ್ವೆಸ್ಟ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ನಮ್ಮ ಈ ಗಜಪಡೆಗಳನ್ನ ನೋಡೋಕ್ಕೆ ಅಂತ ಹೋಗ್ತೀರಾ, ಫ್ಲ್ಯಾಶ್ ಲೈಟ್ ಆನ್ ಮಾಡಬೇಡಿ. ಅದಕ್ಕೂ ಅದೊಂದು ಹಿಂಸೆ ಆಗ್ಬೋದು. ಅಲ್ಲಿ ಯೂಶ್ವಲಿ ಪೊಲೀಸ್ ಅವ್ರು ಹೇಳ್ತಿರ್ತಾರೆ ಕ್ಯಾಮ್ರಾ ಅದ್ರ ಮುಂದೆ ಹಿಡಿಬೇಡಿ, ಫ್ಲ್ಯಾಶ್ ಲೈಟ್ ಆನ್ ಮಾಡಬೇಡಿ ಅಂತ. ಸೊ ಆ ಒಂದು ರೂಲ್ನ ಪ್ಲೀಸ್ ಫಾಲೋ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲ ಫ್ಲಾಶ್ ಬರಲ್ಲ. ನಮ್ಮ ದಸರಾ ಆನೆಗಳು ಎಷ್ಟು ಚಂದವಾಗಿ ಮಾವುತರು ಹೇಳಿದ ಹಾಗೆ ಕೇಳ್ಕೊಂಡು ಸಾಲಾಗಿ ಹೋಗ್ತಾ ಇದೆ ಅಲ್ವಾ. ಎಲ್ಲ ಬುದ್ಧಿ ತಿಳಿದಿರೋ ನಾವೇ ಹೇಳಿದ ಮಾತನ್ನು ಕೇಳಲ್ಲ, ಫಾಲೋ ಮಾಡಲ್ಲ ರೂಲ್ಸ್ಗಳನ್ನ. ಆನೆಗಳು ನೋಡಿ ಎಷ್ಟು ಶಿಸ್ತಾಗಿರ್ತದೆ. ಎಲ್ಲ ಮಾವುತರಿಗೂ ನಮ್ಮ ಕಡೆಯಿಂದ ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ಮತ್ತಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಫಸ್ಟ್ ಟೈಮ್ ನಾನು ಕುದುರೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ದಸರಾ ಬರ್ತಾಯಿದೆ, ಎಲ್ಲರೂ ಎನರ್ಜಿನ ಸ್ಟೋರ್ ಮಾಡಿಟ್ಕೊಳ್ಳಿ. ಬಾಯ್.